ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಲಿಂಗಸಗೂರು ತಾಲೂಕಿನ ಈಚನಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೆರಿಗೆ ಮತ್ತು ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಬರುವ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಕೊಡುವ ವೈದ್ಯರಿದ್ದಾರೆ. ಆದರೆ ರೋಗಿಗಳಿಗೆ ಶುದ್ಧ ನೀರು, ರಾತ್ರಿ ಹೆರಿಗೆ ಆದರೆ ವಿದ್ಯುತ್ ಸಮಸ್ಯೆ ಎದುರಾಗಿ ಪರಿತಪಿಸುವ ಸ್ಥಿತಿ ನಿರ್ಮಾಣವಾಗಿದೆ. 4 ಉಪಕೇಂದ್ರ, 40,000 ಜನಸಂಖ್ಯೆ, ಈಚನಾಳ, ಗೋರೆಬಾಳ, ಹಾಲಭಾವಿ, ಗೊನವಾಟ್ಲ ಸೇರಿದಂತೆ 4 ಉಪಕೇಂದ್ರಗಳ ಸುಮಾರು 40,000ಕ್ಕೂ ಅಧಿಕ ಜನಸಂಖ್ಯೆ ಈ ಆರೋಗ್ಯ ಕೇಂದ್ರ ವ್ಯಾಪ್ತಿಗೆ ಬರುತ್ತೆ. ಕೋಟಿ ಮೊತ್ತದ ಆಸ್ಪತ್ರೆ. ಕಳೆದ 2021-22ನೇ ಸಾಲಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 1.80 ಕೋಟಿ ಮೊತ್ತದಲ್ಲಿ ಕಟ್ಟಿದ ಆಸ್ಪತ್ರೆಯ ಕಟ್ಟಡವನ್ನು 2023ರ ಮಾರ್ಚ್ 26ರಂದು ಅಂದಿನ ಶಾಸಕ ಡಿಎಸ್ ಹೂಲಗೇರಿ ಉದ್ಘಾಟನೆ ಮಾಡಿದ್ರು. ಪಾಳು ಬಿದ್ದ ಕಟ್ಟಡಕ್ಕೆ ಸೋಲಾರ್. ಆರೋಗ್ಯ ಕೇಂದ್ರಕ್ಕೆ ಈ ಹಿಂದಿನ ಹಳೆ ಕಟ್ಟಡವಿದ್ದಾಗಲೇ ಸೆಲ್ಕೋ ಕಂಪನಿಯ 200 AH10 ಬ್ಯಾಟರಿಗಳ ಸೋಲಾರ್ ದೀಪದ ವ್ಯವಸ್ಥೆ ಮಾಡಲಾಗಿದ್ದು, ನೂತನ ಆಸ್ಪತ್ರೆ ಕಟ್ಟಡ ಉದ್ಘಾಟನೆಯಾಗಿ 2.5 ವರ್ಷ ಕಳೆದರೂ ಕೂಡ ಇನ್ನೂ ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲು ಆಸ್ಪತ್ರೆ ಆಡಳಿತ ವಿಫಲವಾಗಿದ್ದು, ಪಾಳು ಬಿದ್ದು ಕಟ್ಟಡದಲ್ಲಿಯೇ ಸೋಲಾರ್ ಇದೆ, ಜನರೇಟರ್ ಆನ್ ಆಗಲ್ಲ. ನೂತನ ಕಟ್ಟಡ ಉದ್ಘಾಟನೆಯ ಮುಂಚೆಯೇ ಆರೋಗ್ಯ ಕೇಂದ್ರಕ್ಕೆ ಜನರೇಟರ್ ಹಾಗೂ ಪ್ರತ್ಯೇಕವಾಗಿ ಟ್ರಾನ್ಸ್ಫಾರ್ಮರ್ ವ್ಯವಸ್ಥೆ ಇದೆ. ಆದರೆ ವಿದ್ಯುತ್ ಸರಬರಾಜು ನಿಂತಾಗ ಸರಿಯಾಗಿ ನಿರ್ವಹಣೆ ಇಲ್ಲದೆ ಜನರೇಟರ್ ಕೆಟ್ಟು ನಿಂತಿದೆ. ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಸಮಸ್ಯೆ ಸಾಮಾನ್ಯ. ಇದನ್ನ ಅರಿತು ಆಸ್ಪತ್ರೆಯ ಸಿಬ್ಬಂದಿಗಳು ಜನರೇಟರ್ ಬಳಕೆಗೆ ಒತ್ತು ನೀಡದೆ ಜನರೇಟರ್ ಕಡೆ ತಿರುಗಿ ನೋಡಿದ ಕಾರಣಕ್ಕೆ ಜನರೇಟರ್ ಸುತ್ತಮುತ್ತ ಗಿಡ ಗಂಟೆಗಳು ಬೆಳೆದು ಜನರೇಟರ್ ಬಂದಿಯಂತಾಗಿದೆ. ಆಸ್ಪತ್ರೆಯು ಸುಮಾರು 2 ಎಕರೆ ಇದ್ದು ಹಳೆಯ ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಆಸ್ಪತ್ರೆ ಕಟ್ಟಡ ಹಾಗೂ ವೈದ್ಯರ ವಸತಿ ಕೋಣೆಗಳು ಪಾಳು ಬಿದ್ದಿದ್ದು, ಆಸ್ಪತ್ರೆಯ ಆವರಣದಲ್ಲಿ ಗಿಡ ಗಂಟೆಗಳು ಎಲ್ಲಂದರಲ್ಲಿ ಬೆಳೆದು ವಿಷ ಜಂತುಗಳು ವಾಸವಿರುವ ತಾಣವಾಗಿದೆ. ಕಳೆದ 2023-24ನೇ ಸಾಲಿನಲ್ಲಿ ತಾಲೂಕು ಪಂಚಾಯತ್ ಅನುದಾನದಲ್ಲಿ ಸುಮಾರು 1,000 ಲೀಟರ್ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಿದ್ರು, ಅದು ಬಳಕೆ ಆಗ್ತಾ ಇಲ್ಲ. ಇದರಿಂದ ರೋಗಿಗಳು ಪರದಾಡಬೇಕಾಗಿದೆ. ರಾತ್ರಿ ಆಗಿತ್ತು 4 ದಿನ ಆಯ್ತನ್ರಿ. ನೀವು 4 ದಿನದಿಂದ ಇದ್ದೀರಾ? ಕರೆಂಟ್ ನಿನ್ನೆ ಇದ್ದಿಲ್ಲ? ಮೊನ್ನೆ ಇತ್ತ? ಏನಿಲ್ರಿ, ಮಳೆ ಬಂತಲ್ರಿ. ಅಲ್ಲ, ಮತ್ತೆ ರಾತ್ರಿ ಎಷ್ಟೊತ್ತು ಕರೆಂಟ್ ಇದ್ದಿಲ್ಲ? ರಾತ್ರಿ ಕರೆಂಟ್ ಬಂದಿಲ್ಲ. 11 ಗಂಟೆಗೆ ಏನೋ ಬಂತು ಕರೆಂಟ್. 4 ಗಂಟೆ ಮಾತ್ರ ಮತ್ತೆ ಕರೆಂಟ್. ಒಳ್ಳೆ ರಾತ್ರಿ ಎಲ್ಲ ಕತ್ಲದಾಗಿದ್ದೀರಿ? ಅಲ್ಲಮ್ಮ, ಮತ್ತೆ ಇಲ್ಲಿ ಹಾಸ್ಪಿಟ್ಲಾಗ ಏನು ಕೊಟ್ಟಿಲ್ಲ ಅದು ಮನ್ಸರ್ದಾನಿ, ನೀವು ಬೇರೆಯಿಂದ ತಗೊಂಬಂದಿದ್ದ? ಮೇಡಮ್ ಹೊರ ಇಟ್ಟು ಕೊಡ್ತೇವೆ, ಅದು ಆಮೇಲೆ ತೊಳಿಬೇಕು, ಉರಿತಿ ಅದ ರಾತ್ರಿ ಇದ್ದ. ಸೋಮವಾರ 1 ಗಂಟೆಗೆ ಐತನ್ರಿ? ಸೋಮವಾರ 1 ಗಂಟೆಗೆ ಐತಮ್ಮ. ಅಂದರೆ ರಾತ್ರಿ ಒಂದು 4 ಜನ ಇಲ್ಲೇ ಕರೆಂಟ್ ಇಲ್ದ ಏನಿಲ್ದ ಒಬ್ರಿಗೊಬ್ರು ಮಾತಾಡ್ಕೊಂಡು ಇಲ್ಲೇ ಇದೀರಿ? ವೈದ್ಯಾಧಿಕಾರಿ ಚೆನ್ನಾಗಿ ನೋಡ್ಕೊಂತಾರ? ಡಾಕ್ಟರ್ ಎಲ್ಲ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತಾರ? ಡಾಕ್ಟ್ರದೇನು ಸಮಸ್ಯೆ ಇಲ್ಲ, ಇಲ್ಲಿ ಸ್ವಲ್ಪ ಕರೆಂಟಿನ ಸಮಸ್ಯೆ, ನೀರಿನ ಸಮಸ್ಯೆ. ದೇವಮ್ಮ, ನೀವು ಪೇಷಂಟ್ ಜೊತೆ ಬಂದಿರಿ? ಹೌದಾ? ನಿಮ್ಮ ತಂಗಿ ಡೆಲಿವರಿ ಆಗಿತ್ತಾ? ನೀರು ಇದಾವಮ್ಮ ಕುಡಿಯೋಕೆ ಹಾಸ್ಪಿಟ್ಲಾಗ? ಈಗಲ್ಲ, ಈ ಹಾಸ್ಪಿಟ್ಲಲ್ಲಿ ಇದಾವ ಇಲ್ಲ? ಇಲ್ಲಿಲ್ಲ. ಇಲ್ಲಿ ಬಿಸಿನೀರ ವ್ಯವಸ್ಥೆ ಇಲ್ಲ. ರೈಟ್. ಅಂದರೆ ಈಗ ನೀವು 3 ದಿನ ಆಯ್ತು ಇಲ್ಲ ಹಾಸ್ಪಿಟ್ಲಲ್ಲಿ? ಇಲ್ಲಿ ಯಾರು ಪೇಷಂಟ್ ಅಡ್ಮಿಟ್ ಆಗಿದ್ರು? ಶಾಂತಮ್ಮನ ಮಗಳು. ನಿಮ್ಮ ಮಗಳನ್ರಿ? ಎಷ್ಟು ದಿನ ಆಯ್ತು ನೀವು ಇಲ್ಲಿ ಬಂದು? ಸೋಮವಾರ ರಾತ್ರಿ ಇದು ಆಯ್ತು, ಸೋಮವಾರ 2 ಗಂಟೆಗೆ ಮಧ್ಯಾಹ್ನ ಇಲ್ಲೇ ನಾರ್ಮಲ್ ಆಗಿತ್ತು? ಈಗ ಅಂದರೆ ಸೋಮವಾರ ಇಲ್ಲೇ ಇದ್ದೀರಿ ನೀವು? ಸೋಮವಾರದಿಂದ ಇಲ್ಲಿದ್ದೀವಿ.
ರಾತ್ರಿ ಒಟ್ಟಾರೆ ಕರೆಂಟ್ ಮಳೆ ಗಿಡ ಬಂದ್ರೆ ಕರೆಂಟ್ ಹೋದ್ರೆ ಹೋಗಲ್ರಿ ಮಳೆ ಮಳೆ ಬಂದ ಸಲುವಾಗಿ ಹೋಗಿ ಕತ್ತಲೆ ಏನಿದ್ದಿಲ್ರಿ ಕತ್ತಲೆ ನಾವು ಬಂದು ಊರಕ್ಕೆ ಹೋದ್ರಿ ಹೆಣ್ಮಕ್ಳು ಅಷ್ಟೇ ಆಗಿದ್ರಿ ಅವರು ನಾವು ಅಲ್ಲಿಂದ ಕರೆಂಟ್ ಹೋಯ್ತು ಐತಿಲ್ಲ ಹಾಸ್ಪಿಟ್ಲಾಗ ಅಂತ ಬಂದಿವ್ರಿ ಬರೋದ್ರಾಗ ಇದ್ದೀನ್ರಿ ಮತ್ತೆ ಹೆಣ್ಮಕ್ಳು ಅವರು ಬರೀ 4 ಜನ ಹೆಣ್ಮಕ್ಳು ಅದಕ್ಕೆ ಹೊರಗೆ ಬಂದು ಕೇಳ್ಯಾರ ಇಲ್ರಿ ಕರೆಂಟ್ ಇಲ್ಲ ಜನರೇಟರ್ ಚಾಲು ಮಾಡಿ ಅವನು ಅದೇ ಲಿಂಗಸೂರಲ್ಲಿಂದ ಬಂದ ವಾಚ್ ಮಾಡಿ ಎಷ್ಟು ಗಂಟೆಗೆ ಮಳೆ ಬರೋ ಹೊತ್ತಿನಾಗ ಸಿಂಗ್ರಿ ಕರೆಂಟ್ ಇಲ್ಲ ಜನರೇಟರ್ ಚಾಲು ಮಾಡ್ರ ಹೋದ್ರಿ ಮಳೆಗೆ ಹೋಗಕ್ಕಾಗಲ್ರಿ ಸಿಗಲ್ದಾಗಲ್ಲ ಏನು ಹೆಂಗಾರ ಮಾಡ್ರೆ ಮತ್ತೆ ಸ್ವಲ್ಪ ಕಮ್ಮಿ ಆದಾಗ ಹೋದ್ರಿ ಹೋಗಿ ಚೆನ್ನಾಗಿ ಚಾಲು ಆಗಿಬಿಟ್ರಿ ಅಲ್ಲಿಂದ ಮತ್ತೆ ಅವ್ರ ಅಣ್ಣವರು ಇಲ್ಲಿರೋರು ಬಂದ್ರವ್ರ ಹಿಂಗಾಗಿ ಅವ್ರು ಹಿಂಗಾಗಿದ್ರೆ ಕರೆಂಟ್ ಮತ್ತೆ ಏನಾದ್ರು ಕೊಡ್ಬೇಕಲ್ಪ ಕೂಸು ಸಣ್ಣ ಕೂಸು ಅಂತೀರಿ ಹೆಂಗೆ ಅಂತಿಸಿ ಅವರು ತಮ್ಮದ್ರಲ್ಲಿ ತಾವು ಮಾತಾಡಿ ಎಲ್ಲರಿಗೆ ಇದ್ರಿ ಹೆಂಗ್ರಿ ನೀವು ರೀತಿ ಮಾಡಿದ್ರ ಏನು ಮತ್ತೆ ಕರೆಂಟ್ ಬೆಳಕು ಬೇಕಲ್ಲ ಅಂದ್ರೆ ಮತ್ತೆ ಆಚೆ ರೂಮ್ಗೆ ಮಕ್ಕರಿ ಕರೆಂಟ್ ಬಂತ ಮಳೆ ನಿಂತ ಕೊಡ್ತೀವಿ ಅಂತ ಕರೆಂಟ್ ನೀರ ಇಲ್ಲಾಂದ್ರೆ ಆಚೆ ರೂಮ್ಗೆ ಮಕ್ಕರಿ ಅಂತ ಅಂದ್ರೆ ಅವರು ಇಂಥ ಮಳೆಗೆ ಇಲ್ಲಿ ಕೂಸು ಎತ್ತಿಕೊಂಡು ಹೋಗೋದ್ರಿ ಇಲ್ಲಿ ಇರ್ತದೆ ಮತ್ತೆ ಕರೆಂಟ್ ಆದ್ರೂ ಸ್ವಲ್ಪ ಏನು ಮೆಣಕು ಬೆಳಕು ಗಿಳಕು ಕೊಟ್ಟರೆ ಇಲ್ಲೇ ಇರ್ತದೆ ಅಷ್ಟಕ್ಕೆ ಅವ್ರು ಮಾತಾಡಿ ಮತ್ತೆ ಹಾಕಿದಾರೆ ಕರೆಂಟ್ ಸ್ವಲ್ಪ ಹಾಕಿ ಮತ್ತೆ ಹೋಗಿದ್ದು ಬರಲಿಲ್ಲ ರಾತ್ರಿ ಇಡೀ ಕತ್ಲಲ್ಲೇ ಇದೆ ರೀ ಮತ್ತೆ ಕುಡಿಯೋಕೆ ನೀರು ಸಿಕ್ಕವ್ರೆ ನಾವು ಅಲ್ಲಿ ತೊಗೊಂಡು ಇಸ್ಕೊಡ್ತೀವಿ ಅಲ್ಲ ಇಲ್ಲಿ ಹಾಸ್ಪಿಟ್ಲಲ್ಲಿ ಇಲ್ಲ ಅಂತಾರೆ ಇದು ಸಿಕ್ಕೋ ಇಲ್ಲ ಇಲ್ಲಿ ಹಾಸ್ಪಿಟಲ್ ನಾವು ಬಿಸಿನೀರು ಚೆನ್ನಾಗಿ ಇನ್ನಾದ್ರೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ನೂತನ ಆಸ್ಪತ್ರೆಗೆ ಮೂಲ ಸವಲತ್ತುಗಳು ನೀಡಿ ರೋಗಿಗಳಿಗೆ ಸೂಕ್ತ ವ್ಯವಸ್ಥೆ ಕೊಡ್ತಾರಾ ಕಾದು ನೋಡಬೇಕಾಗಿದೆ. ಬಸವರಾಜ್ ಜಹೂನೂರು, TV20 ಕನ್ನಡ ನ್ಯೂಸ್, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.